ಇನ್ನು ಮಂಗಳೂರಿನಲ್ಲಿ ಹೂತಿದ್ದೇನೆ ಅಂದ್ರೆ ಅಲ್ಲಿಗೂ ಹೋಗಬೇಕಾ? ಚಕ್ರವರ್ತಿ ಸೂಲಿಬೆಲೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ದೂರುದಾರ ಮಂಗಳೂರಿನಲ್ಲಿ ಹೆಣ ಹೂತಿದ್ದೀನಿ ಅಂತ ಹೇಳಿದ್ರೆ ಅಲ್ಗೂ ಹೋಗಕ್ಕಾಗತ್ತಾ? ನದಿ ಮಧ್ಯದಲ್ಲಿ ಹೂತಿದ್ದೀನಿ ಅಂದ್ರೆ ಅಲ್ಲೂ ಕೂಡ ಹೋಗಿ ತೆಗಿಯಕ್ಕಾಗತ್ತಾ? ಈಗಾಗಲೇ 17-18 ಕಡೆ ಉತ್ಖನನ ಕಾರ್ಯವನ್ನ ಮಾಡಿದೆ SIT ತಂಡ. ಇಷ್ಟು ದಿನಗಳ ಕಾಲ ಏನ್ ಸಿಕ್ತು ಅಲ್ಲಿ? ನಮ್ಮ ತೆರಿಗೆ ಹಣನ ಈ ರೀತಿ ಖರ್ಚು ಮಾಡ್ಬೇಕಾ? ತಕ್ಷಣವೇ ಸರ್ಕಾರ ಈ ತನಿಖೆಯನ್ನ ನಿಲ್ಲಿಸಬೇಕು. ಶೀಘ್ರವೇ SIT ತನಿಖೆಯ ವರದಿ ಹೊರಗೆ ತರಬೇಕು ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ. SIT ಅನ್ನ ರದ್ದು ಮಾಡಿದೆ. ಇದರ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಗಂಡಾಂತರ ಕಾದಿದೆ. ಜನ ದಂಗೆ ಹೇಳುವ ಸ್ಥಿತಿ ನಿರ್ಮಾಣವಾದ್ರೆ ಅದಕ್ಕೆ CM ಹೊಣೆ ಆಗ್ತಾರ? ಹಿಂದುತ್ವ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರೊಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ದೂರುದಾರ ಅಲ್ಲಿ ನಾನು ಹೆಣ ಹೂತಿದ್ದೀನಿ ಅಂದ್ರೆ ಅಲ್ಲಿಗೂ ಹೋಗಿ ಉತ್ಖನನ ಕಾರ್ಯ ಮಾಡ್ತೀರಾ? ನದಿಯ ಮಧ್ಯಭಾಗದಲ್ಲಿ ಹೂತಿದ್ದೀನಿ ಅಂತಾನೆ, ಅದನ್ನ ನಂಬ್ತೀರಾ ನೀವು? ಈಗಾಗಲೇ 17-18 ಕಡೆ ಗುಂಡಿ ತೋಡಲಾಗಿದೆ. ಇಷ್ಟು ದಿನಗಳ ಕಾಲ ಹೀಗೆ ನಡೆಯಬೇಕು ಅಂದ್ರೆ ಎಷ್ಟು ದಿನಗಳ ಕಾಲ ಈ ರೀತಿಯಾಗಿ ನಡಿಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವರು. ಈಗ ಮಂಗಳೂರಿನಲ್ಲಿ ಹೆಣ ಹೂತಿದ್ದೀನಿ ಅಂತಾನೆ ದೂರುದಾರ, ಅಲ್ಲಿಗೆ ಹೋಗಿ ನೀವು ಉತ್ಖನನ ಕಾರ್ಯವನ್ನ ಮಾಡ್ತೀರಾ? ಅಲ್ಲಿ ಹೋಗಿ ತನಿಖೆಯನ್ನ ಮಾಡುತ್ತಾ SIT? ಧರ್ಮಸ್ಥಳ ಪ್ರಕರಣದಿಂದ ಷಡ್ಯಂತ್ರ ಇದೆ ಅಂತ DCM ಅವರೇ ಒಪ್ಕೊಂಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಷ್ಟೊಂದು ಗುಂಡಿಗಳನ್ನ ತೋಡಲಾಗಿದೆ. SIT ತನಿಖೆಯಲ್ಲಿ ಇದುವರೆಗೂ 18 ಕಡೆಗಳಲ್ಲಿ ಉತ್ಖನನ ಕಾನ ನಡೆದಿದ್ದು ತಂತ್ರಜ್ಞಾನ ಬಳಸಿ ಕೆಲಸ ಮಾಡಿದ್ದಾರೆ. ಇಷ್ಟಾದ್ರೂ ಅವರಿಗೆ ಏನೇನೂ ಸಿಕ್ಕಿಲ್ಲ. ಹೀಗಾಗಿ ಈ ಸುಳ್ಳು ಆರೋಪ ಮಾಡಿರುವವರ ವಿಚಾರಣೆಯನ್ನ ಮಾಡಬೇಕು. ಈ ದೂರುದಾರರನ್ನ ವಿಚಾರಣೆಗೆ ಒಳಪಡಿಸಬೇಕು. ಈ ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಸರ್ಕಾರಕ್ಕೂ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಆದರೂ ನಾಳೆ ಈ SIT ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂತಂದ್ರೆ ನೀವು SIT ಯಾಕೆ ಕಂಟಿನ್ಯೂ ಮಾಡಿದ್ರು ಅದ್ರ ಉದ್ದೇಶನೇ ಮುಗೀತು. ಈಗ ಶವಗಳನ್ನು ಹೂತಿದ್ದೀನಿ ಅಂತ ಹೇಳೋನೇನಾದರೂ ನಾಳೆ ಈ ಶವಗಳನ್ನ ಮಂಗಳೂರಿನಲ್ಲಿ ಹೂತಿದ್ದೀನಿ ಅಂತ ಕರೆದ್ರೆ SITನವ್ರು ಮಂಗಳೂರಿಗೆ ಹೋಗ್ಬೇಕಾ? ಈ ಪ್ರಶ್ನೆ ನೀವು ಉತ್ತರ ಕೊಡಬೇಕು ನನಗೆ. SITಗೆ ಅವನು ಎಲ್ಲಾದರೂ ತೋರಿಸ್ತಾನೆ, ನಾನು ನದಿಯ ಮಧ್ಯಭಾಗದಲ್ಲಿ ತೆಗೆದುಕೊಂಡು ಹೋಗಿ ಉಳ್ತಾ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾನೆ. ನದಿಯ ಮಧ್ಯಭಾಗಕ್ಕೆ SIT ಹೋಗಬೇಕಾ ಇನ್ನೊಂದು ಪ್ರಶ್ನೆ. SIT ಯಾವುದಕ್ಕೋಸ್ಕರ ರಚನೆ ಆಗಿತ್ತು ಅಂದ್ರೆ 13 ಜಾಗಗಳು ನಾವು ಏನು ತೋರಿಸಿದ್ನೋ ಅಲ್ಲಿ ನಾನು ಹೂತಿದ್ದೀನಿ ಅಂತ ಹೇಳಿದ್ದು ಅದು ಮುಗಿಬೇಕಿತ್ತು. ಆದರೆ ಇವತ್ತು 17-18 ನನಗೆ ಗೊತ್ತಿರೋ ಪ್ರಕಾರ ನಾನು ಅದನ್ನು ಫಾಲೋ ಮಾಡೋದು ಬಿಟ್ಬಿಟ್ಟೆ. ಯಾಕೆ ಅಂತಂದರೆ ದಿನ ಬೆಳಗಾದರೆ SITನವ್ರು ಒಂದು ಕಡೆಗೆ ಹೋಗ್ತಾರೆ, ಅಗಿಲಿಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಸಿಗೋದಿಲ್ಲ ಅಂತ ನೀವುಗಳೇ ರಿಪೋರ್ಟ್ ಮಾಡ್ತೀರಾ. ಇದೊಂದು ಎಷ್ಟು ದಿನಗಳ ಕಾಲ ನಡಿಬೇಕು? ನಾವು ಕಟ್ಟಿದ ತೆರಿಗೆ ಹಣವನ್ನು ಈ ರೀತಿ ಸುಳ್ಳು ಆರೋಪ ಮಾಡೋರಿಗೋಸ್ಕರ ಖರ್ಚು ಮಾಡಬೇಕಾ ಎನ್ನುವ ಪ್ರಶ್ನೆಯನ್ನು ರಾಜ್ಯದ ಜನತೆ ಕೇಳಬೇಕು. ಹೀಗಾಗಿ SITಯನ್ನು ಏನು ಮಾಡಬೇಕು, ಹೇಗೆ ಅದನ್ನು ರದ್ದು ಮಾಡಬೇಕು ಅನ್ನೋದನ್ನು ನಿಲ್ಲಿಸಬೇಕು ಅನ್ನೋದನ್ನು ತಕ್ಷಣವೇ ಸರ್ಕಾರ ನಿರ್ಣಯ ತೆಗೆದುಕೋಬೇಕು ಅಂತ ನನಗನ್ಸುತ್ತೆ. SIT ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂತಂದ್ರೆ ನೀವು SIT ಯಾಕೆ ಕಂಟಿನ್ಯೂ ಮಾಡಿದ್ರು ಅದ್ರ ಉದ್ದೇಶನೇ ಮುಗೀತು. ಈಗ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.